ಎಲ್ಲರಿಗೂ ನಮಸ್ಕಾರ. ನಾ ನಿನ್ನೆಯ ಈ ದೀಪಾ ಮಲ್ಲಿಕಳ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೇನೆ. ಆ ದೀಪಾ ಮಲ್ಲಿಕ್ಗೆ ಬೆನ್ನು ಹುರಿಯ ಮೇಲೆ ದೊಡ್ಡದಾದಂಥ ಗಡ್ಡೆ ಆಗಿದ್ದಂಥ ಕಾರಣದಿಂದ ಡಾಕ್ಟರ್ ಇದ್ದವರು ಅದನ್ನ ಆಪ್ರೇಷನ್ ಮಾಡಲೇಬೇಕು ಅಂತ ಹೇಳಿದರು. ಮಾಡಲಿಲ್ಲ ಅಂತಂದ್ರೆ ನೀವು ಬದುಕಕ್ಕೆ ಸಾಧ್ಯನೇ ಇಲ್ಲ. ಮಾಡಿದರೂ ಕೂಡ ಸಮಸ್ಯೆಗಳದಾವು. ಬೆನ್ನು ಮುಳಗೆ ಪೆಟ್ಟಾಗ್ಬಿಡ್ತೈತಿ. ತಂತಿಗಳು ಅಂದ್ರೆ ನರತಂತಿಗಳು ಎಲ್ಲ ಕಟ್ಟಾಗಿ ಹೋಗ್ತಾವೆ, ನರಗಳು ಕಟ್ಟಿಯಾಗಿ ಹೋಗ್ತಾವೆ. ನಿಮ್ಮ ದೇಹದ ಭಾಗ ನಿಷ್ಕ್ರಿಯ ಆಗ್ತೈತಿ. ಇದನ್ನೆಲ್ಲ ಅವ್ರು ಏನಂತಂದ್ರೆ ವಿವರಿಸಿ ಹೇಳಿದರು. ದೀಪಾ ಮಲ್ಲಿಕ್ ಏನಾದ್ಲು ಅಂತಂದ್ರೆ, ನಾನು ದವಾಖಾನೆಗೆ ಹೋಗಿ ಬರ್ತೀನಿ, ಚೆಕಪ್ ಮಾಡಿಸ್ಕೊಂಡು ಬರ್ತೀನಿ ಅಂತಂದು ಹೇಳಿ ತಾಯಿಗೆ ಹೇಳಿದ್ಲು. ಈ ಆಪ್ರೇಷನ್ ವಿಷಯವನ್ನು ಆಕೆ ತಾಯಿಗೆ ಹೇಳಲೇ ಇಲ್ಲ. ಆ ನಂತರಕ್ಕೆ ಈ ಮಿಲಿಟರಿ ದವಾಖಾನೆಗೆ ಬಂದಳು. ಡಾಕ್ಟರ್ ಹೇಳಿದರು, ನಾನು ಆಪ್ರೇಷನ್ಗೆ ರೆಡಿ ಇದ್ದೀನಿ ಅಂತೇಳಿ. ಡಾಕ್ಟರ್ ಗಾಬರಿ ಆದರು. ಮೇಜರ್ ಆಪ್ರೇಷನ್ ಇದು, ಬಹಳ ದೊಡ್ಡ ಆಪ್ರೇಷನ್ ಐತಿ, ನಿಮ್ಮ ಜೋಡಿ ಯಾರು ಬಂದಾರ ಅಂತ ಕೇಳಿದರು. ಅವಾಗಕ್ಕೆ ಹೇಳಿದ್ಲು, ನನ್ನ ಗಂಡ ಕಾರ್ಗಿಲ್ ಯುದ್ಧದೊಳಗೆ ಅಲ್ಲದಾನ, ಬಾರ್ಡರ್ದೊಳಗದಾನ. ನನ್ನ ತಂದೆ ಈ ಕೆಲಸ ನಿಮಿತ್ತವಾಗಿ ಈ ವಿದೇಶದಲ್ಲಿ ಅದಾರ. ನನ್ನ ತಮ್ಮ ಇದ್ದಾವ ಊಟಿಯೊಳಗೆ ಟ್ರೈನಿಂಗ್ದೊಳಗದಾನ. ನನ್ನ ತಾಯಿ ನನ್ನ ಮಕ್ಕಳನ್ನು ಕರೆದುಕೊಂಡು ಮನೆಯೊಳಗದಾಳ. ಈಗ ಇಲ್ಲಿ ಯಾರೂ ಇಲ್ಲ, ದೇವ್ರದನ ಮತ್ತು ನೀವದಿರಿ. ನನಗೆ ಆಪ್ರೇಷನನ್ನು ಮಾಡ್ರಿ ಅಂತ ಹೇಳಿದ್ಲು. ಅವಳಲ್ಲಿರುವಂಥ ಧೈರ್ಯ, ಈ ಒಂದು ಛಲ, ಗಟ್ಟಿತನ ಅದು ಎಲ್ಲರಿಗೂ ಬರುವಂಥದ್ದಲ್ಲ. ಅವಾಗ ಡಾಕ್ಟ್ರ್ ಏನು ಮಾಡಿದರು ಅಂತಂದ್ರೆ, ಆ ನಂತರ ಅವಳು ಏನು ಮಾಡಿದ್ಲು ಅಂತಂದ್ರೆ, ಆಪ್ರೇಷನ್ನಿಗೂ ಮುಂಚೆ ನನ್ನ ಗಂಡನೊಂದಿಗೆ ನಾನು ಮಾತಾಡ್ತೇನೆ, ಅವಕಾಶವನ್ನು ಮಾಡಿಕೊಡ್ರಿ ಅಂತಂದು ಹೇಳಿದ್ಲು. ಅವರು ಸೆಟಲೈಟ್ ಫೋನ್ ಮುಖಾಂತರ ಏನು ಮಾಡಿದರು ಅಂದ್ರೆ, ಗಂಡನೊಂದಿಗೆ ಈ ಒಂದು ಲಿಂಕನ್ ಅವರು ಫೋನ್ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ಅವಾಗಕ್ಕೆ ಫೋನ್ನಲ್ಲಿ ಗಂಡನಿಗೆ ಹೇಳಿದ್ಲು, ವಿಕ್ರಮ್ ಸಿಂಗ್ ಮಲ್ಲಿಕ್ ಹೇಳಿದ್ಲು, ನಂದು ಆಪ್ರೇಷನ್ಗೆ ನಾ ಬಂದೇನೆ, ನೀವು ಕಾರ್ಗಿಲ್ ಯುದ್ಧರು ನೀವು ಗೆದ್ದು ಬರಬೇಕು. ಈ ಆಪ್ರೇಷನ್ ಏನಾಗ್ತೈತೋ ಏನೋ ಗೊತ್ತಿಲ್ಲ, ಅಕಸ್ಮಾತ್ ನಾ ಏನಾದರೂ ಸತ್ರ ಅನ್ನೋಕೆ ಅವ್ರೇನು ಮಾಡಿದೆ ಅಂದ್ರೆ, ವಿಕ್ರಮ್ ಸಿಂಗ್ ಅವಳ ಅದಕ್ಕೆ ತಡೆ ಒಡ್ಡಿಬಿಟ್ರು. ಇಲ್ಲ, ನೀ ಈ ರೀತಿ ಎಲ್ಲ ಅನ್ಬೇಡ, ಹೇಳಬೇಡ, ನೀನು ಸಾಯ್ತೇನೆ ಅಂತಂದು ಹೇಳಬೇಡ. ನಾ ಕಾರ್ಗಿಲ್ ಯುದ್ಧವನ್ನು ನಾ ಗೆದ್ದುಕೊಂಡು ಬರ್ತೇನೆ. ನಿನ್ನ ದೇಹ ನಿಷ್ಕ್ರಿಯ ಆದ್ರೆ ನೀ ಯಾಕೆ ಚಿಂತೆ ಮಾಡ್ತಿದ್ದಿ? ನನ್ನ ತೋಳುಗಳು ಗಟ್ಟಿಯಾಗ್ಯಾವು. ನಾ ಸಾಯುವವರೆಗೂ ನಿನ್ನನ್ನು ಮಗುವಿನಂತೆ ನಾನು ಎತ್ತಿಕೊಂಡು ಓಡಾಡ್ತೇನೆ. ಆದರೆ ನೀ ಸಾಯ್ತೇನೆ ಅಂತ ಮಾತ್ರ ನೀ ಮಾತಾಡಬೇಡ ಅಂತಂದು ಹೇಳಿ ಧೈರ್ಯವನ್ನು ಹೇಳಿದರು ಆಕೆ ಗಂಡ. ಅವಳಿಗೆ ಆಪ್ರೇಷನ್ ಆಯಿತು. 10 ದಿನಗಳವರೆಗೆ ಅವಳಿಗೆ ಏನಂತ ಪ್ರಜ್ಞೆ ಬಂದಿರಲಿಲ್ಲ. 10 ದಿನ ಆದ ನಂತರ ಅವಳಿಗೆ ಪ್ರಜ್ಞೆ ಇದ್ದದ್ದು ಬಂತು. ಅವಳ ದೇಹ ಸಂಪೂರ್ಣವಾಗಿ ನಿಷ್ಕ್ರಿಯ ಆಗಿತ್ತು. ಆಪ್ರೇಷನ್ ಮಾಡಬೇಕಾದ್ರೆ ಏನಂತಂದ್ರೆ, ಬೆನ್ನು ಮೂಳೆಯ ಅನೇಕ ಭಾಗಗಳಿಗೆ ಸಾಕಷ್ಟು ಪೆಟ್ಟಾಗಿತ್ತು. ಅವಾಗ ಏನಾಯಿತು ಅಂತಂತಂದ್ರೆ, ಆ ಗಂಡ ಈ ವಿಜಯಿಯಾಗಿ ಕಾರ್ಗಿಲ್ ಯುದ್ಧದಿಂದ ಆತ ಬಂದಿದ್ದರು. ಅವಳ ಭುಜದ ಸುತ್ತಲೂ 183 ಹೊಲಿಗೆಗಳು ಬಿದ್ದಿದ್ದು. ಆವಾಗ ಅವಳ ವಯಸ್ಸು ಕೇವಲ 30 ವರ್ಷ. 30 ವರ್ಷದ ಯುವತಿ, ಪಾದರಸದಂತೆ ಚಟುವಟಿಕೆಯನ್ನು ಯಾವಾಗಲೂ ಚಟುವಟಿಕೆಯಿಂದಿರುವಂಥ ಈ ಒಂದು ಯುವತಿ ವೀಲ್ ಚೇರನ್ನು ಆಶ್ರಯಿಸಿ ಬದುಕಬೇಕಾಯ್ತು. ಆದರೂ ಅವಳು ಅಂಜಲಿಲ್ಲ. ಆಗಾಕಿ ಗಂಡ ಏನು ಮಾಡಿದರು ಅಂತಂದ್ರೆ, ವಿಕ್ರಮ್ ಸಿಂಗ್ ತಮ್ಮ ಕೆಲಸಕ್ಕೇನೆ ಅವರು ರಾಜೀನಾಮೆಯನ್ನು ಕೊಟ್ಟುಬಿಟ್ರು. BRS ಅನ್ನು ತಗೊಂಡ್ರು. ಮಹಾರಾಷ್ಟ್ರದ ಅಹಮದ್ನಗರದೊಳಗೆ ಅವ್ರದ್ದು ಪಿತ್ರಾರ್ಜಿತವಾದಂಥ ಆಸ್ತಿ ಇತ್ತು. ಅಲ್ಲಿ ತನ್ನ ಸಂಸಾರವನ್ನು ಅವರು ಶಿಫ್ಟ್ ಮಾಡಿಕೊಂಡ್ರು. ವೀಲ್ ಚೇರ್ನಲ್ಲಿ ಇದ್ಲೆಲ್ಲ ದೀಪ ಬಹಳ ತೊಂದರೆ ಆಗ್ತಿತ್ತು. ಅವಳ ಎಲ್ಲ ಒಂದು ದೈನಂದಿನ ಕಾರ್ಯಕ್ರಮಗಳನ್ನು ಅವಳ ಗಂಡ ಮತ್ತು ಮಕ್ಕಳು ಏನಂತಾರೆ, ಅವಳನ್ನು ಒಂದು ಮಗುವಿನಂತೆ ಅವರೆಲ್ಲರನ್ನೂ ಜೋಪಾನ ಮಾಡ್ತಾಯಿದ್ರು. ಅದರೊಳಗೆ ಹಿಂಸೆ ಆಗ್ತಿತ್ತು. ಅಂದರೆ ಹೀಗಾಗಿ ಆಕೆ ಕೆಲವು ತಿಂಗಳಲ್ಲಿ ಚೇತರಿಕೆಯನ್ನು ಪಡೆದುಕೊಂಡ್ಳು.
ಚೇತರಿಸಿಕೊಂಡು ತಾನೇ ಆ ವೀಲ್ ಚೇರ್ನಲ್ಲಿ ಆಕೆ ಓಡಾಡೋದಕ್ಕೆ ಪ್ರಾರಂಭ ಮಾಡಿದ್ಲು. ಆದರೂ ಮೊದಲಿನೂ ಈ ಸಾಹಸಗಳಲ್ಲಿ ಅತೀವ ಆಸಕ್ತಿ ಇರುವಂಥ ದೀಪ ಆಕೆಗೇನು ಆಸೆ ಆಯ್ತು ಅಂತಂತಂದ್ರೆ ಈ ಗುಡ್ಡಗಾಡಗಳಲ್ಲಿ ಓಡಾಡುವುದಕ್ಕೆ ಈ ಅಂಗವಿಕಲರಿಗೆಂದೇ ತಯಾರ ಮಾಡಿದಂಥ 4 ಗಾಲಿಗಳನ್ನು ಹೊಂದಿರುವಂಥ ಬೈಕ್ ಮತ್ತು ಈ ಕೈಗಳಿಂದ ನಿಯಂತ್ರಣ ಮಾಡುವಂಥ ಕಾರ್ ಯಾರಾದರೂ ನಾನು ಕೊಡಿಸಿದ್ರೆ ನಾನು ಎಲ್ಲ ಏನಂತಂದ್ರೆ ನಾನು ಈ ಒಂದು ಸಾಹಸ ಕಾರ್ಯವನ್ನು ನಾನು ಮಾಡ್ತೇನೆ ಅಂತಂದು ಹೇಳಿ ಆಕೆ ಮನಸ್ಸಿನೊಳಗೆ ಬಂತು. ಒಂದು ದೊಡ್ಡ ಸಮಾರಂಭ ಇತ್ತು. ಅವಾಗ ಆಕೆ ತನ್ನ ಅಭಿಪ್ರಾಯವನ್ನು ಹೇಳಿಬಿಟ್ಲು ಹಿಂಗಂತೇಳಿ. ಆವಾಗ ವಿಜಯ್ ಮಲ್ಯ ಹೆಸರು ಕೇಳಿರ್ಬೇಕೆಲ್ಲರೂ, ಅವರಿದ್ದವರು ಅವಳ ಒಂದು ಛಲವನ್ನು ಕಂಡು ಅವಳಿಗೆ ಆ ಬೈಕನ್ನು ಮತ್ತು ಆ ಕೈಗಳಿಂದ ನಿಯಂತ್ರಣ ಮಾಡುವಂಥ ಕಾರನ್ನು ಕೊಡಿಸಿದರು. ಅವು ಸಿಕ್ಕ ಮೇಲೆ ಆಕೆ ಏನು ಅಂತಂತಂದ್ರೆ ಬಹಳ ಸಂತೋಷಪಟ್ಲು. ಒಬ್ಬ ಡ್ರೈವರ್ನನ್ನು ಪಕ್ಕದಲ್ಲಿ ಕುಂಡಿಸ್ಕೊಂಡು ದಿಲ್ಲಿಲಿಂದ 3000 ಕಿಲೋಮೀಟರ್ ಗಳವರೆಗೆ ಆಕೆ ಏನಂತಂದ್ರೆ ಪ್ರಯಾಣವನ್ನು ಮಾಡಿ ಬಂದಳು. ಇಂಥ ಧೈರ್ಯ ಎಷ್ಟು ಮಂದಿಗೆ ಇರ್ತೈತಿ. ಆ ನಂತರ ಆಕೆ ಮಗಳಿಗೆ ಈಜು ಕಲಿಸ್ಬೇಕಾಗಿತ್ತು. ಆ ಈಜು ಕಲಿಸೋಲ್ಲಕ್ಕೆ ಕರ್ಕೊಂಡು ಹೋದ್ಲು ಮಗಳನ್ನ. ಕರ್ಕೊಂಡು ಹೋಗ್ಕೊಳ್ಳೆ ಮಗಳಿದ್ದಾಕಿ ನೀರಿಗೆ ಇಳ್ಯಾಕೆ ಅಂಜಾಕತ್ಲು. ಅವಾಗ ಆಕೆ ಏನು ಮಾಡಿದ್ಲು ಅಂತಂದ್ರೆ ಎಷ್ಟು ಧೈರ್ಯ ಹೇಳಿದ್ಲು. ಮಗಳು ಅಂಜ್ತಾ ಇರೋದನ್ನು ನೋಡಿ ಆಕೆ ಏನು ಹೇಳಿದ್ಲು ಅಂತಂದ್ರೆ ನನ್ನ ಕಾಲುಗಳಿಲ್ಲ, ಕೈ ಅದಾವಲ್ಲ, ನಾ ಯಾಕೆ ಹೆದರಬೇಕು ಅಂತಂದು ಹೇಳಿ ಅಲ್ಲಿದ್ದಂಥ ಮಂದಿಗೆ ಹೇಳಿದ್ಲು. ನಾನೇನು ಮಾಡ್ರಿ ಅಂದ್ರೆ ಸ್ವಲ್ಪ ನೀರಿನೊಳಗೆ ನಾನು ಬಿಡ್ರಿ ಅಂತಂದು ಹೇಳಿ ಅವರು ವೀಲ್ ಚೇರ್ನಿಂದ ಅವಳನ್ನು ನೀರಿಗೆ ಬಿಟ್ಟರು. ಕೈಗಳಿಂದ ಈಸಾಕತ್ಲಕ್ಕೆ ಕೇವಲ ಕೈಗಳನ್ನು ಉಪಯೋಗ ಮಾಡಿ ಈಸಾಕತ್ಲು. ಮಗಳಿಗೂ ಕೂಡ ಈಸನ್ನು ಹೇಳಿಕೊಡಾಕತ್ಲು. ಹೀಗಾಗಿ 1 ತಿಂಗಳವರೆಗೆ ಆಕೆ ಈಸುವುದನ್ನು ರೂಢಿ ಮಾಡಿಕೊಂಡ್ಳು. ಅವಾಗ ಆಕೆಗೆ ಏನು ಅನ್ನಿಸ್ತು ಅಂತಂದ್ರೆ ಈ ರೀತಿ ಈಸೋದಕ್ಕಿಂತ ಪ್ರವಾಹದ ವಿರುದ್ಧ ಈಸಬೇಕು ನಾನು ಅನ್ನುವಂಥ ಒಂದು ಛಲ ಇದ್ದದ್ದು ಹುಟ್ಟಿತು. ಯಮುನಾ ನದಿಯಲ್ಲಿ ಪ್ರವಾಹದ ವಿರುದ್ಧವಾಗಿ 1 ಕಿಲೋಮೀಟರ್ವರೆಗೆ ಆಕೆ ಈಸಿ ಲಿಮ್ಕಾ ಒಂದು ಬುಕ್ನಲ್ಲಿ ಆಕೆ ಹೆಸರು ಇದ್ದದ್ದು ದಾಖಲಾಯಿತು. ಮುಂದೆ ಏನಾಯಿತು ಅಂದ್ರೆ ಈ ಪ್ಯಾರಾ ಒಲಿಂಪಿಕ್ಸ್ ಅದಕ್ಕೆ ನಾ ಭಾಗವಹಿಸ್ಬೇಕಲ್ಲ ಅಂತಂದು ಹೇಳಿ ಈ ಅಂಗವಿಕಲರಿಗೆ ಇರುವಂತಹ ಕ್ರೀಡೆ ಅಲ್ಲಿ ನಾ ಯಾಕೆ ಭಾಗವಹಿಸಬಾರ್ದು ಅಂತಂದು ಹೇಳಿ ಆಕೆಗೆ ಅನ್ನಿಸ್ತು. ಆಕೆಗೆ ಅವಾಗ 34 ವರ್ಷ. ವಿಶೇಷವಾಗಿ ಈ ಕ್ರೀಡಾಳುಗಳು ನಿವೃತ್ತಿ ಆಗುವಂಥ ವಯಸ್ಸದು. ಆದ್ರಕ್ಕೆ ಏನು ಮಾಡಕತ್ಲು ಅಂತಂದ್ರೆ ನನಗೆ ಕೈಗಳದಾವು, ಇದರಿಂದ ಆಡುವಂಥ ಕ್ರಿಯೆಗಳು ಈ ಶಾರ್ಟ್ ಪುಟ್ಟು, ಆಮೇಲೆ ಡಿಸ್ಕಸ್ ಥ್ರೋ, ಜವಲಿನ್, ಇದರಲ್ಲಿ ನಾ ಯಾಕೆ ಭಾಗವಹಿಸಬಾರ್ದು ಅನ್ನುವಂಥ ಒಂದು ಛಲ ಇದ್ದು ಹುಟ್ಟಿತು. ಇದನ್ನು ಅದು ಶಾರ್ಟ್ ಪುಟ್ಟನ್ನು ಒಗಿಬೇಕಾದ್ರೆ ಏನಾಗ್ತದೆ, ಜೋರಾಗಿ ಒಗಿಬೇಕಲ್ಲ. ಆವಾಗ ಏನಾಗ್ತದೆ ಅಂದರೆ ಆ ವೀಲ್ ಚೇರಿಗೆ ಅವಳ ಕಾಲುಗಳನ್ನು ಬಿಗಿಯಾಗಿ ಕಟ್ಟಲಾಗ್ತಿತ್ತು. ಆ ಕಾಲುಗಳನ್ನು ಬಿಗಿಯಾಗಿ ಕಟ್ಟಿಸ್ಕೊಂಡು ಆಕೆ ಆ ಶಾರ್ಟ್ ಪುಟ್ಟನ್ನು ಒಗಿತಾ ಇದ್ಲು. ಮುಂದೆ ಏನಾಯಿತು ಅಂತಂದ್ರೆ ಈ ಒಂದು ಪ್ಯಾರಾಲಿಂಪಿಕ್ ಕ್ರೀಡೆಗಳಿದ್ದುದು ಪ್ರಾರಂಭ ಆದವು. ನಾ ಅದರಲ್ಲಿ ಭಾಗವಹಿಸಬೇಕು ಅಂತಂದು ಹೇಳಿ ಆಕೆ ತರಬೇತಿಗಾಗಿ ದಿಲ್ಲಿ ವಿಮಾನವನ್ನು ಹತ್ತಿದ್ಲು. ದಿಲ್ಲಿಗೆ ಅಲ್ಲಿ ತರಬೇತಿಯನ್ನು ಪಡೆದುಕೊಂಡ್ಳು. ಆ ಒಂದು ಕ್ರೀಡೆಯೊಳಗೆ ಈ ಒಂದು ಜವಲಿನ್ ಥ್ರೋ ಇದರೊಳಗೆ ಆಕೆ ಏನು ಮಾಡಿದ್ಲು ಅಂದರೆ 4ನೇ ಸ್ಥಾನ ಬಂತು. ಆಕೆಗೆ ಬೆಳ್ಳಿ ಪದಕವನ್ನು ಪಡ್ಕೊಂಡ್ಳು. ಮೊದಲೇ 4ನೇ ಸ್ಥಾನ ಬಂದಿತ್ತು, ಬೆಳ್ಳಿ ಪದಕವನ್ನು ಅವಳು ಪಡೆದುಕೊಂಡ್ಳು. ಮರುವರ್ಷ ಏನಾಯ್ತು ಅಂದ್ರೆ ಮಲೇಷಿಯಾದಲ್ಲಿ ಈ ಕ್ರೀಡೆಗಳಿದ್ದುದು ನಡೀತಾ ಇದ್ವು. ಅಲ್ಲಿನೂ ಆಕೆ ಏನಂತಂದ್ರೆ ಭಾಗವಹಿಸಿದ್ಲು. ಈ ಶಾರ್ಟ್ ಪುಟ್ಟು, ಆ ನಂತರ ಡಿಸ್ಕಸ್ ಥ್ರೋ, ಜವಲಿನ್, ಈ 3 ಆಟಗಳಲ್ಲಿ ಆಕೆ ಏನು ಮಾಡಿಲ್ಲ ಅಂತಂದ್ರೆ ಪ್ರಥಮ ಸ್ಥಾನವನ್ನು ಪಡೆದು ಬಂಗಾರದ ಪದಕವನ್ನು ಆಕೆ ಪಡೆದುಕೊಂಡ್ಳು. ಅವಳಿಗೆ ನಮ್ಮ ಒಂದು ಗೌರ್ಮೆಂಟ್ ಅರ್ಜುನ ಪ್ರಶಸ್ತಿಯನ್ನು ಕೂಡ ನೀಡಿತು. ಹಿಂಗೆ ತನ್ನ ಅತಿಯಾದಂಥ ಒಂದು ವೈಫಲ್ಯಕ್ಕೆ ಈಡಾದಂಥ ಈ ಹುಡುಗಿ ಅತ್ಯಂತ ಧೈರ್ಯದಿಂದ ಬದುಕನ್ನು ಎದುರಿಸಿದ್ಲು. ತನಗೆ ಯಾವ ರೀತಿ ಬೇಕೋ ಆ ರೀತಿ ಸಾಹಸದ ಬದುಕನ್ನು ಆಕೆ ಬದುಕಿದ್ಲು. ಇವಳಿಗೆ ಒಂದು ಹ್ಯಾಟ್ಸ್ ಆಫ್ ಅಂತಂದು ಹೇಳ್ತಾ ಇವಳ ಕಥೆಯನ್ನು ನಾನು ಮುಗಿಸ್ತೇನೆ.